ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಈಗ ಆಲ್ರೆಡಿ ಕನ್ನಡ ಮೀಡಿಯಮ್ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು, ಹಾಗೆ ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೆ. ಸೊ ಇಂಗ್ಲೀಷ್ ಮೀಡಿಯಮ್ದು ಕೇಳ್ತಾಯಿದ್ರಿ, ಸೊ ಅದಕ್ಕೋಸ್ಕರನೇ ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ಹಾಕ್ತಿದ್ದೀನಿ. ಆದರೆ ಈ ಒಂದು ವಿಡಿಯೋ ತುಂಬ ಲಾಂಗ್ ಆಗೋದ್ರಿಂದ ನಾನು ತುಂಬ ಸ್ಪೀಡಾಗಿ ವೀಡಿಯೋನ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ವೀಡಿಯೋನ ಸ್ಟಾಪ್ ಮಾಡಿ ಬೇಕಿದ್ದರೆ ನಿಮ್ಮ ಒಂದು ಆನ್ಸರನ್ನು ನೋಡ್ಕೋಬೋದು ಅಥವಾ ಕ್ವಶನನ್ನು ನೋಡ್ಕೋಬೋದು. ಹಾಗೆ ನಮ್ಮ ಚಾನಲಲ್ಲಿ 6 to 12 ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ವೀಡಿಯೋಸ್ ಬರುತ್ತೆ. ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗೆ ನೆಕ್ಸ್ಟ್ ಇಯರಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ 6 to 10th ಹಾಗೆ 12th ಸ್ಟ್ಯಾಂಡರ್ಡ್ ಯಾರ್ಯಾರು ಓದ್ತಾ ಇದ್ದೀರಾ ಎಲ್ಲರೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಚಾನಲಿಂದ ತುಂಬಾ ಯೂಸ್ಫುಲ್ ಇರುವಂತಹ ಒಂದು ವೀಡಿಯೋಸ್ ಬರುತ್ತೆ, ಅದಕ್ಕೋಸ್ಕರನೇ. ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನಮ್ಮ ಚಾನಲ್ ಮಿಸ್ ಆಗೋ ಸಾಧ್ಯತೆ ಇರುತ್ತೆ, ಹಾಗೆ ಸಿಗೋದಿಲ್ಲ ನೆಕ್ಸ್ಟು. ಸೊ ಇವಾಗ ಸಿಕ್ಕಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸೊ ನೋಡ್ತಾ ಇದ್ದೀರಾ, ಮೊದಲಿಗೆ ನಾವು ಈ ಒಂದು ಸೋಷಲ್ ಸೈನ್ಸ್ 10th ಸ್ಟ್ಯಾಂಡರ್ಡ್ ಸೋಷಲ್ ಸೈನ್ಸ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ತುಂಬ ಲಾಂಗ್ ಇದೆ ವಿಡಿಯೋ. ಸೊ ಲಾಂಗ್ ಇರೋದ್ರಿಂದ ನಾನು ಬೇಗನೆ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ಎಷ್ಟು ಕೇಳಿಸ್ಕೊತೀರೋ ನಿಮಗೆ ಅಷ್ಟು ಒಳ್ಳೆಯದು. ಸೊ ನೋಡ್ತಾ ಹೋಗಿ. ಹಾಗೆ ಸೊ ಮೊದಲನೇದಾಗಿ ನೋಡಿ, ಹಾಗೆ ಫಸ್ಟು ನಿಮಗೆ ಫಸ್ಟ್ ಲೆಸನ್ನಿಂದ ಕೊಡ್ತಾ ಹೋಗಿದ್ದಾರೆ. ಸೊ ಲೆಸನ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ನೀವು ಮಿಸ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ಸೊ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಈ ಒಂದು ಪಾಠದಿಂದ ಎಷ್ಟು ಪ್ರಶ್ನೆಗಳು ಎಷ್ಟು ಮಾರ್ಕ್ಸ್ಗೆ ಬರುತ್ತೆ. ಆಮೇಲೆ ಲೆಸನ್ 4 ಸೊ ಒಡೆಯರ್ದು ಇವ್ರದ್ದೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ ಎಲ್ಲವನ್ನು. ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇ ರೆಮಿಡೀಸ್. ಸೊ 7th ಲೆಸನು. ಈ ರೀತಿಯ ಎಲ್ಲ ವೀಡಿಯೋಸ್ ಇವಾಗ ನಾನು ಇಂಗ್ಲೀಷ್ ಮೀಡಿಯಮ್ ವೀಡಿಯೋನ ಬಿಟ್ಟಿದ್ದೀನಿ, ಈಗ ಆಲ್ರೆಡಿ ಕನ್ನಡ ಮೀಡಿಯಮ್ ವೀಡಿಯೋ ಬಿಟ್ಟಿದ್ದೀನಿ. ಹಾಗೆ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಹಾಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಂದಿನ ವರ್ಷದಿಂದ ನಿಮಗೆ ಎಲ್ಲ ವೀಡಿಯೋಸ್ ಸಹ ಸಿಗುತ್ತೆ. ಹಾಗೆ ಅಕಸ್ಮಾತ್ ಯಾರಾದರೂ ನೀವು ಈ ಒಂದು 10th ಎಕ್ಸಾಮಲ್ಲಿ ಫೇಲ್ ಆದರೆ ಸೆಕೆಂಡ್ ಎಕ್ಸಾಮ್ಗೆ ನೀವು ಬೇರೆ ಯಾವ ಒಂದು ಚಾನಲ್ ಸಹ ಫಾಲೋ ಮಾಡಬೇಡಿ, ನಮ್ಮ ಚಾನಲನ್ನೇ ಫಾಲೋ ಮಾಡಿ. ಆವಾಗಲೂ ಸಹ ನಾವು ವೀಡಿಯೋಸ್ನ ಬಿಡ್ತಾ ಇರ್ತೀವಿ. ಸೊ ನೋಡಿ, ಹಿಸ್ಟ್ರಿ ಪಾರ್ಟ್ 2 ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಸೊ ನೋಡ್ಕೊಳ್ಳಿ ಎಲ್ಲವನ್ನು. ಹಾಗೆ ಚಾಪ್ಟರ್ 18 ದ ಫ್ರೀಡಮ್ ಸ್ಟ್ರಗಲ್. ಸೊ ಪೂರ್ತಿಯಾಗಿ ಇದರಲ್ಲಿ ತುಂಬಾ ಇದೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಇದು ಸ್ಕೋರಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಸ್ಕೋರಿಂಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರೋ ಚೆನ್ನಾಗಿ ಓದ್ಕೊಳ್ಳಿ. ಅವರು ಇಲ್ಲಿರೋದನ್ನೇ ಫಾಲೋ ಮಾಡಿ, ಯಾವುದೇ ರೀತಿ ಡಿಫ್ರೆಂಟಾಗಿ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ಲಾಂಗ್ ಇದೆ ವಿಡಿಯೋ. ಅಚೀವ್ಮೆಂಟ್ಸ್ ಆಫ್ ಯುನೈಟೆಡ್ ನೇಷನ್ಸ್. ಸೊ ಇದು ನಿಮಗೆ ಗೊತ್ತು, ಯುನೈಟೆಡ್ ನೇಷನ್ಸ್ದು. ಹಾಗೆ ಏಮ್ಸ್ ಆಫ್ ಅಬ್ಜೆಕ್ಟಿವ್ ಆಫ್ UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಅದರ ಒಂದು ಆಬ್ಜೆಕ್ಟಿವ್ಸನ್ನು ಕೇಳಿದ್ದಾರೆ, ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್. ಸೊ ನೋಡ್ಕೊಳ್ಳಿ. ಚಾಪ್ಟರ್ 23 ಕಲೆಕ್ಟಿವ್ ಬಿಹೇವಿಯರ್ಸ್ ಆ್ಯಂಡ್ ಪ್ರೊಟೆಸ್ಟ್. ಸೊ ಎಲ್ಲ ಹಿಸ್ಟ್ರಿಯಲ್ಲಿ ಇರುವಂಥದ್ದು. ಹಾಗೆ ಸೋಷಲ್ ಚಾಲೆಂಜಸ್ಸು, ಇದೆಲ್ಲ ಹಿಸ್ಟ್ರಿ ಪಾರ್ಟ್ ಆಗಿದೆ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆಮೇಲೆ ಬಯೋಗ್ರಫಿ ಚಾಪ್ಟರ್ 25 ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಈ ಪಾರ್ಟಿಂದ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಪ್ರಶ್ನೆಗಳು, ಯಾವ ಪ್ರಶ್ನೆ ಬರುತ್ತೆ, ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಎಲ್ಲವನ್ನು ನೀವು ಓದ್ಕೊಳ್ಳೇಬೇಕು, ಯಾವುದನ್ನು ಸಹ ಸ್ಕಿಪ್ ಮಾಡೋ ಹಾಗಿಲ್ಲ. ನೀವು ಸ್ಕೋರಿಂಗ್ ಮಾಡ್ತೀನಿ ಅಂದರೆ ಪಾಸಿಂಗಿಗೆ ಈಗ ಆಲ್ರೆಡಿ ವೀಡಿಯೋವನ್ನು ಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಕೆಳಗಡೆ ನಿಮಗೆ ಪಾಸಿಂಗ್ ಬೇಕು ಅನ್ನೋರಿಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಪಾಸಿಂಗ್ ಪ್ಯಾಕೇಜ್ದು. ಈಗ ಆಲ್ರೆಡಿ ತುಂಬ ಈಸಿಯಾಗಿ ತುಂಬ ಶಾರ್ಟಾಗಿ ಇರುವಂಥ ಆನ್ಸರ್ಸ್ ಅದರಲ್ಲಿದೆ. ಸೊ ಪಾಸಿಂಗ್ ಬೇಕು ಅನ್ನೋರು ಆ ವಿಡಿಯೋನ ನೋಡಿ, ಸ್ಕೋರಿಂಗ್ ಬೇಕು ಅನ್ನೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಲ್ಲ ಲೆಸನ್ಸ್ದು ಸಹ ಕೊಟ್ಟಿದ್ದಾರೆ. 32 ಲೆಸನ್, ಆಮೇಲೆ 33 ಲೆಸನ್. ಸೊ ಪೂರ್ತಿ ವಿಡಿಯೋನೇ ನೀವು ನೋಡಬೇಕಾಗುತ್ತೆ. ಹಾಗೆ ಕೊನೆಗೆ ಬಂದರೆ ಮ್ಯಾಪ್ ಇದೆ. ಸೊ ಮ್ಯಾಪ್ ನೋಡ್ತಾ ಇದ್ದೀರಾ ಎಲ್ಲರೂ.
ಮ್ಯಾಪಲ್ಲಿ ಯಾವ ಯಾವ ಪ್ಲೇಸಸ್ ಎಲ್ಲೆಲ್ಲಿದೆ ಅಂತ ಗುರುತಿಸಿದ್ದಾರೆ. ಸೊ ನೋಡ್ಕೊಳ್ಳಿ, ಕೆಳಗಡೆ ಪ್ಲೇಸಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಹೆಸರನ್ನು ಇಂದಿರಾ ಪಾಯಿಂಟ್, ಪಾರ್ಕ್ ಸ್ಟ್ರೀಟ್, ತಾರಾಪುರ್, ಕೋಚಿ, KRS. ಸೊ ಇದೆಲ್ಲವನ್ನು ನೀವು ನೋಡ್ಕೊಳ್ಳೇಬೇಕು. ಗೋವಾ, ಹಿರಾಕುಡ್, ನರ್ಮದಾ. ನೆಕ್ಸ್ಟ್ ನೋಡಿ, ಅದೇ ರೀತಿ ಕೆಳಗಡೆ ಪ್ಲೇಸಸನ್ನು ಕೊಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಇದು ಎಲ್ಲೆಲ್ಲಿ ಬರುತ್ತೆ ಪ್ಲೇಸ್ ಅನ್ನೋದನ್ನು ಯೋಚನೆ ಮಾಡಿ ನೀವು ಗುರುತಿಸ್ಬೇಕಾಗುತ್ತೆ. ನಾಳೆ ಎಕ್ಸಾಮಲ್ಲಿ ಆರಾಮಾಗಿ ಬರೀರಿ. ಲಾಸ್ಟ್ ಎಕ್ಸಾಮು, ಈ ಒಂದು ಎಕ್ಸಾಮ್ ಮುಗ್ದೋಗ್ಬಿಟ್ರೆ ನಿಮ್ಮ ಒಂದು 10th ಮುಗ್ದಂಗೆ. ಫೇಲ್ ಆದರೂ ಸಹ ಅಷ್ಟೇ, ನಮ್ಮ ಒಂದು ಚಾನಲನ್ನೇ ಫಾಲೋ ಮಾಡಿ. ಯಾಕಂದರೆ ನಾವು ಸೆಕೆಂಡ್ ಎಕ್ಸಾಮ್ಗೂ ಸಹ ನಿಮಗೆ ವೀಡಿಯೋಸನ್ನು ಬಿಡ್ತೀವಿ, ಅದಕ್ಕೋಸ್ಕರನೇ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸನ್ನು ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಕನ್ನಡ ಮೀಡಿಯಮ್ ಅವ್ರಿಗೆ ಎಲ್ಲ ವೀಡಿಯೋಸ್ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.